ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕ್ಕಿಂಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತಿದ್ದೀನಿ. ಹಾಗಾದರೆ ನಾನು ನೋಡ್ರಿ ಇವತ್ತು ನಿಮ್ಮ ಜೊತೆ ಸೂಪರ್ ಆದಂತಹ ಒಂದು ಪಲ್ಯ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಈ ಥರ ಒಂದು ಪಲ್ಯ ಇದ್ಬಿಟ್ರೆ ನೋಡ್ರಿ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ನು. ರೈಸ್ಗೂ ಒಳ್ಳೆ ಸೈಡ್ ಡಿಶ್ ಆಗಿರುತ್ತೆ. ಚಪಾತಿ, ರೊಟ್ಟಿ, ಪೂರಿ ಜೊತೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ನೋಡಿರಿ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ಈ ವಿಡಿಯೋ ರೆಸಿಪಿ ನಿಮಗೆ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆವಾಗ ವಿಡಿಯೋ ನೋಟಿಫಿಕೇಷನ್ನು ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆವಾಗ ಈಸಿಯಾಗಿ ನೀವು ನೋಡ್ಬೋದು. ನಾವು ನೋಡ್ರಿ ಇವತ್ತು ಯಾವ ಪಲ್ಯ ಮಾಡ್ತಾಯಿದ್ದೀನಿ ಅಂದರೆ ಸೌತೆಕಾಯಿ ಮಸಾಲ ಕರಿ ಮಾಡ್ತಾಯಿದ್ದೀನಿ ನೋಡಿರಿ. ಈ ಸೌತೆಕಾಯಲ್ಲಿ ನಾವು ಸಲಾಡೆಲ್ಲ ಮಾಡಿರ್ತೀವಿ, ಆದರೆ ಈ ಥರ ಒಂದು ಪಲ್ಯ ಮಾಡಿ ನೋಡಿರಿ, ಸೂಪರ್ ಟೇಸ್ಟಿಯಾಗಿ ಬರುತ್ತೆ. ಇಲ್ಲಿ ನಾನು ಅರ್ಧ ಕೆಜಿ ಸೌತೆಕಾಯಿನ ತೊಗೊಂಡಿದ್ದೀನಿ. ಈಗ ನೋಡಿರಿ ಮಸಾಲೆಗೆ ಇಲ್ಲಿ ಕೊಬ್ಬರಿ, ಒಣ ಕೊಬ್ಬರಿ ತೊಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಚಕ್ಕೆ, ಲವಂಗ, ಕಾಳುಮೆಣಸು, ಶಾಜೀರ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು ಉಳ್ಳಾಗಡ್ಡಿನ ತೊಗೊಂಡಿದ್ದೀನಿ. ಇದನ್ನು ನಾವು ನೈಸಾಗಿ ಗ್ರೈಂಡ್ ಮಾಡಿಕೊಂಡು ತೊಗೊಂಬರೋಣ. ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿರಿ ಇದು ಪಲ್ಯ. ಈ ಥರ ಒಂದು ಸರಿ ನೀವು ಟ್ರೈ ಮಾಡಿರಿ, ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಆಗುತ್ತೆ, ಸೂಪರಾಗಿ ಬರುತ್ತೆ ನೋಡಿರಿ. ಈಗ ಎಲ್ಲದನ್ನು ಈಗ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿ ತೊಗೊಂಬರೋಣ. ನೈಸಾಗಿ ಪೇಸ್ಟ್ ಥರ ಮಾಡಿ ನೋಡಿ, ಇಲ್ಲಿ ಈ ಥರ ಆಗಬೇಕು, ಆವಾಗ ಚೆನ್ನಾಗಿರುತ್ತೆ. ಈ ಮಸಾಲೆ ಏನಿದೆ ನೋಡಿರಿ, ಇದು ತುಂಬ ಟೇಸ್ಟಿ ಕೊಡುತ್ತೆ ಪಲ್ಯಕ್ಕೆ. ಈಗ ಇದನ್ನು ಒಂದು ಬೌಲ್ಗೆ ಹಾಕಿ ಸೈಡಿಗೆ ಎತ್ತಿಟ್ಟೋಣ ಮಸಾಲೆನ. ಈಗ ನೋಡಿ ಇಲ್ಲಿ ನಾನು ನೆಕ್ಸ್ಟು ತೋರಿಸಿದಂಥ ಸೌತೆಕಾಯಿನ ಕಟ್ ಮಾಡಿ ತೊಗೊಂಡಿದ್ದೀನಿ. ಈ ಥರ ಸಣ್ಣಗೆ ಕಟ್ ಮಾಡಿ ತೊಗೊಳ್ರಿ. ಆಮೇಲೆ ರುಬ್ಬಿದಂಥ ಮಸಾಲೆ, ಒಂದೆರಡು ಉಳ್ಳಾಗಡ್ಡಿ, ಒಂದು ಟೊಮೆಟೊ ತೊಗೊಂಡಿದ್ದೀನಿ ಕಟ್ ಮಾಡಿ, ಮತ್ತು ಸ್ವಲ್ಪ ಕರಿಬೇವು ಸೊಪ್ಪನ್ನು ತೊಗೊಂಡಿದ್ದೀನಿ ನೋಡಿರಿ ಒಗ್ಗರಣೆಗೆ. ಇಲ್ಲಿ ರುಬ್ಬಿದ ಮಸಾಲೆ ಸಹಿತ ಒಂದು ಬೌಲ್ಗೆ ಹಾಕಿ ತೊಗೊಂಡಿದ್ದೀನಿ. ಉಳ್ಳಾಗಡ್ಡಿನ ಈ ಥರ ಕಟ್ ಮಾಡಿ ತೊಗೊಳ್ರಿ, ಇದೆಲ್ಲ ಪಲ್ಯ ಮಾಡೋದಕ್ಕೆ. ಹಾಗಾದರೆ ನೋಡಿ ಇಲ್ಲಿ ಹೇಗೆ ಮಾಡೋದು ಅಂಥೇಳಿ. ಕಡಾಯಿನ ಬಿಸಿ ಮಾಡಿ ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ, ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ, ಆವಾಗ ಬೇಗ ಆಗುತ್ತೆ ನೋಡಿರಿ. ಈಗ ಇದಕ್ಕೆ ಒಗ್ಗರಣೆಗೆ ನಾನಿಲ್ಲಿ ಸ್ವಲ್ಪ ಸಾಸಿವೆನ ಹಾಕ್ತೀನಿ. ಸಾಸಿವೆ, ಜೀರಿಗೆ ಎರಡು ಹಾಕಿ ಚೆನ್ನಾಗಿ ಒಗ್ಗರಣೆನ ರೆಡಿ ಮಾಡಿಕೊಳ್ರಿ. ಇಲ್ಲಿ ನೋಡಿ ಸಾಸಿವೆನ ಹಾಕ್ತಾಯಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಳ್ರಿ ಫಸ್ಟು, ಇಲ್ಲಾಂದರೆ ಅದು ನಾವು ಹಾಕಿದಂಥ ಒಗ್ಗರಣೆ ಘಮ ಸರಿಯಾಗಿ ಬರೋದಿಲ್ಲ. ಈಗ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಎರಡನ್ನು ಹಾಕಿ ಒಗ್ಗರಣೆ ಮಾಡ್ಕೊಳ್ಳಿ. ಇದಕ್ಕೆ ಇವಾಗ ಜೀರಿಗೆ, ಸಾಸಿವೆ ಚೆನ್ನಾಗಿ ಸಿಡಿತಾ ಇದೆ. ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ, ಈಗ ಹೆಚ್ಚಿಟ್ಕೊಂಡಂಥ ಉಳ್ಳಾಗಡ್ಡಿ ಹಾಕಿ ಉಳ್ಳಾಗಡ್ಡಿ ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ. ಕೆಂಪಗಾಗೋವರೆಗೂ ಫ್ರೈ ಮಾಡಿರಿ ಉಳ್ಳಾಗಡ್ಡಿನ. ಅದರದ್ದು ಹಸಿ ವಾಸನೆ ಇರಬಾರ್ದು, ಆವಾಗ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ ಪಲ್ಯ ಇದು. ಇಲ್ಲಿ 1 ನಿಮಿಷ ಇದು ಉಳ್ಳಾಗಡ್ಡಿ ಚೆನ್ನಾಗಿ ಫ್ರೈ ಆಗಲಿ ನೋಡಿರಿ, ಈ ಥರ ಫ್ರೈ ಆಗಬೇಕು. ಈಗ ಇದಕ್ಕೆ ಒಂದು ಟೊಮೆಟೊನ ಹಾಕ್ತಾಯಿದ್ದೀನಿ ಕಟ್ ಮಾಡಿ. ಟೊಮೆಟೊ ಕೂಡ ಅಷ್ಟೇ ಸಾಫ್ಟಾಗಿ ಚೆನ್ನಾಗಿ ಫ್ರೈ ಆಗಲಿ. ಇವಾಗ 1 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡೋಕ್ಕೆ ಬಿಟ್ಟು, ಈಗ ಕಟ್ ಮಾಡಿದಂಥ ಸೌತೆಕಾಯಿನ ಹಾಕ್ತಾಯಿದ್ದೀನಿ ನೋಡಿರಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಎಣ್ಣೆಯಲ್ಲಿ ಸೌತೆಕಾಯಿ ಫ್ರೈ ಆಗಬೇಕು, ಆವಾಗ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಒಗ್ಗರಣೆಯಲ್ಲಿ ಸರಿಯಾಗಿ ಮಿಕ್ಸ್ ಮಾಡಿರಿ ಫಸ್ಟು. ನಾವು ಹಾಕಿದಂಥ ಒಗ್ಗರಣೆಯಲ್ಲಿ ಸೌತೆಕಾಯಿ ಚೆನ್ನಾಗಿ ಫ್ರೈ ಆದರೆ ಪಲ್ಯ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಸೌತೆಕಾಯಿ ಬೇಗ ಬೇಯುತ್ತೆ ನೋಡಿರಿ. ಈಗ ಇಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ, ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ರಿ.
ಉಪ್ಪು ಹಾಕಿಂದ ಬೇಗ ಫ್ರೈ ಆಗುತ್ತೆ ನೋಡಿರಿ. ಇದನ್ನು ನೀವು ಫ್ರೈ ಥರನೂ ಮಾಡ್ಕೋಬೋದು, ಆಮೇಲೆ ಕರಿ ಥರನೂ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಅಂದರೆ ಗ್ರೇವಿ ಥರನೂ ಮಾಡ್ಬೋದು. ನಿಮಗೆ ಅದು ರೈಸ್ ಜೊತೆ ಯೂಸ್ ಆಗುತ್ತೆ ನೀವು ಹಾಗೆ ಮಾಡಿದ್ರೆ. ಈಗ ಇದು ಸ್ವಲ್ಪ ಒಂದು ನಿಮಿಷ ಫ್ರೈ ಆಗಲಿ ಚೆನ್ನಾಗಿ. ಈಗ ಇದಕ್ಕೆ ರುಬ್ಕೊಂಬಂದಂಥ ಕೊಬ್ಬರಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ, ಮಸಾಲ ಪೇಸ್ಟನ್ನು. ನಿಮಗೆ ಹೇಳಿದ್ನಲ್ಲ, ಗ್ರೇವಿ ಬೇಕಂದರೆ ನೀವು ಜಾಸ್ತಿ ಹಾಕಿ ಇದನ್ನು ಮಾಡ್ಕೋಬೋದು. ಬೇಡ ಅನ್ನೋರು ಒಂದು 2-3 ಸ್ಪೂನಷ್ಟು ಮಸಾಲೆನ ಹಾಕಿ ಚೆನ್ನಾಗಿ ಇದನ್ನು ಇಷ್ಟೇ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿರಿ. ಗ್ರೇವಿ ಬೇಕಂದರೆ ಜಾಸ್ತಿ ಮಸಾಲೆ ಹಾಕಿ ಸ್ವಲ್ಪ ನೀರು ಹಾಕಬೇಕು, ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ಅದು ಕೂಡ ನಿಮಗೆ ರೈಸಿಗೂ ಸಹಿತ ಅದ್ರ ಜೊತೆನೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ರೈಸ್ ಜೊತೆನೂ. ಈಗ ನಾವು ಹಾಕಿರುವಂಥ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿದ್ದು ಫ್ರೈ ಆಗಲಿ. ನಾವು ಯಾವುದೇ ಮಸಾಲೆ ಹಾಕಿದರೂ ಅಷ್ಟೇ, ಯಾವುದೇ ಅಡುಗೆಗಳಿಗೆ ಸ್ವಲ್ಪ ಫ್ರೈ ಮಾಡಬೇಕು. ಅದನ್ನು ಸಡನ್ನಾಗಿ ನಾವು ನೀರು ಹಾಕಿ ಕುದಿಸಿದ್ರೆ ಅದು ಹಸಿ ವಾಸನೆ ಇರುತ್ತಲ್ವ, ಸ್ವಲ್ಪ ಕಹಿ ಅಂಶ ಬಿಡುತ್ತೆ ಅದು. ಹಂಗಾಗಿ ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಡ್ರಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾನು ಬೇಯಕ್ಕೆ ಬಿಡ್ತೀನಿ ನೋಡಿರಿ. ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಇದನ್ನು ಸೌತೆಕಾಯಿ ಬೇಯೋಕ್ಕೆ ಬಿಟ್ಬಿಡೋಣ, ಕುದೀಲಿ ಚೆನ್ನಾಗಿ. ನಾವೆಲ್ಲ ಉಪ್ಪು ಹಾಕಿದ್ದೀವಿ ಕರೆಕ್ಟಾಗಿ, ಖಾರ ಅದೆಲ್ಲ ಮಸಾಲೆ ಹಾಕಬೇಕಾದ್ರೇ ರುಬ್ಕೊಂಬಂದಿದ್ದೀವಿ. ಈಗೆಲ್ಲ ಸರಿಯಾಗಿದೆ. ಚೆನ್ನಾಗಿದೆ ಬೆಂದರೆ ಪಲ್ಯ ರೆಡಿ ಆಗುತ್ತೆ ನೋಡ್ರಿ. ಇಲ್ಲಿ ಕುದೀತಾ ಇದೆ, ಇನ್ನೂ ಸ್ವಲ್ಪ ಬೇಯಬೇಕಷ್ಟೆ. ಚೆನ್ನಾಗಿ ಬೆಂದುಬಿಟ್ರೆ ಬೇಗ ಆಗುತ್ತೆ ನೋಡಿರಿ. ಸೌತೆಕಾಯಿ ಬೇಗನೆ ಬೇಯುತ್ತೆ ಹಂಗೆ ನೋಡಿದರೆ ಚೆನ್ನಾಗಿ. ಜಾಸ್ತಿ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ. ಜಾಸ್ತಿ ಬೇಯಿಸ್ಕೋಬೇಕಂದವರು ಜಾಸ್ತಿ ಹೊತ್ತು ಕುದಿಸಿ ಗ್ರೇವಿ ಥರ ಮಾಡಿಕೊಡ್ರಿ. ನೋಡಿರಿ, ಮತ್ತೆ ಒಂದು ನಿಮಿಷ ಚೆನ್ನಾಗಿ ಕುದಿಸಿದ್ದೀನಿ. ಈ ಥರ ರೆಡಿಯಾಗಿದೆ. ಸೂಪರ್ ಟೇಸ್ಟಿಯಾಗಿ ಬಂದಿದೆ ಫ್ರೆಂಡ್ಸ್. ಒಂದು ಸಾರಿ ಆದರೂ ನೀವು ಇದನ್ನು ಟ್ರೈ ಮಾಡಿ ನೋಡಲೇಬೇಕು. ಹಾಗಾದರೆ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ತಿಳಿಸಿ. ನಾನು ಇವತ್ತು ಇದನ್ನು ಜೋಳದ ರೊಟ್ಟಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೋಡಿರಿ. ಇಲ್ಲಿ ರೊಟ್ಟಿ ಜೊತೆ ಅಂತೂ ಬೆಸ್ಟ್ ಕಾಂಬಿನೇಷನ್ ಇದು. ನಾವು ಯಾವಾಗಲೂ ರೊಟ್ಟಿನ ಮಾಡೇ ಇರ್ತೀವಿ. ಅದ್ರ ಜೊತೆ ಯಾವುದಾದ್ರೂ ಒಳ್ಳೆ ಕಾಂಬಿನೇಷನ್ ಪಲ್ಯ ಇದ್ದುಬಿಟ್ರೆ ಒಂದು ರೊಟ್ಟಿ ತಿನ್ನೋರು 3 ರೊಟ್ಟಿ 4 ರೊಟ್ಟಿ ತಿಂತಾರೆ ನೋಡ್ರಿ, ಅಷ್ಟು ಚೆನ್ನಾಗಿರುತ್ತೆ. ಈ ರೀತಿ ರೊಟ್ಟಿ ಜೊತೆ ಬಿಸಿ ಬಿಸಿಯಾಗಿ ಹಚ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಹಾಗಾದರೆ ನೀವು ಒಂದ್ಸರಿ ಇದನ್ನು ಟ್ರೈ ಮಾಡಿ ನೋಡಿರಿ. ವಿಡಿಯೋ ರೆಸಿಪಿ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನನಗೆ ಹೀಗೆ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟಿಂದನೇ ನಾವು ಬೆಳೆಯೋಕ್ಕಾಗೋದು. ಒಂದು ಸಪೋರ್ಟಿಂದ ನಮಗೆ ಸ್ಕೋಪ್ ಸಿಕ್ಕಂಗಾಗುತ್ತೆ ನೋಡಿರಿ. ಹಾಗಾದರೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.